ಎಲ್ಲರಿಗೂ ನಮಸ್ಕಾರ. ಇದು ರಾಮಾಯಣದ ಒಂದು ಕಥಾಪ್ರಸಂಗ, ಸಮುದ್ರೋಲ್ಲಂಘನ. ದೇವರು ಯಾವುದೇ ವ್ಯಕ್ತಿನ ಅನುಪಯೋಗಿಯಾಗಿ ಹುಟ್ಟಿಸಿರೋದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಈ ಸೀತೆಯನ್ನು ಹುಡುಕಲು ಹೊರಟ ವಾನರ ಸೇನೆ ದಕ್ಷಿಣ ಸಮುದ್ರ ತೀರಕ್ಕೆ ಬಂತು. ಅಲ್ಲಿ ಭಾಳ ಜನ ಕಪಿವೀರರಿದ್ದರು. ಅದರಲ್ಲಿ ಮುಖ್ಯವರಾದವರು ಹನುಮಂತ, ಜಾಂಬವಂತ, ನಳ, ನೀಲ, ಸುಷೇಣ, ಆಮೇಲೆ ಅಂಗದ, ಇವರೆಲ್ಲ. ಇವರು ದಕ್ಷಿಣ ಸಮುದ್ರ ತೀರಕ್ಕೆ ಬಂದಿದ್ದಾರೆ. ಗೊತ್ತಿಲ್ಲ ಎಲ್ಲಿ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಕೊನೆಗೆ ಸಂಪಾತಿ ಎನ್ನುವ ಒಂದು ಪಕ್ಷಿ ಕಪಿಗಳೆಲ್ಲ ಸಿಕ್ಬಿಟ್ಟು ತಿಂದುಬಿಡೋಣ ಅಂತ ಬಂತು. ಬಂದಾಗ ಇವರು ಮಾತಾಡ್ತಾಯಿದ್ರು. ಅದರಲ್ಲಿ ಜಟಾಯು ಅನ್ನೋ ಹೆಸರನ್ನು ಸಂಪಾತಿ ಕೇಳಿಸ್ಕೊತಾನೆ, ಅಂದರೆ ಪಕ್ಷಿರಾಜ. ಅವನಿಗೆ ಗೊತ್ತಾಗುತ್ತೆ ಇವರು ಜಟಾಯುವನ್ನು ನೋಡಿದವರು, ಜಟಾಯುವಿನ ಕಡೆಯವರು ಅಂತ. ಆಗ ಸಂಪಾತಿ ಹೇಳ್ತಾನೆ, ಜಟಾಯು ನನ್ನ ತಮ್ಮ. ನಾನು ಅವನು ಒಂದು ಸಾರಿ ಸೂರ್ಯಮಂಡಲವನ್ನು ನೋಡಬೇಕು ಅಂತ ಮೇಲೆ ಹಾರಿಬಿಟ್ವಿ. ಹಾರುವಾಗ ಜಟಾಯು ತುಂಬ ಸುಸ್ತಾಗಿ ಕೆಳಗುರುಳ್ತಾ ಇದ್ದ. ಅವನಿಗೆ ನೆರಳು ಕೊಡೋಣ ಅಂತ ನನ್ನ ರೆಕ್ಕೆಗಳನ್ನು ಅಗಲಿಸಿ ನಾನು ನೆರಳು ಕೊಡೋಕೆ ನಿಂತೆ. ನನ್ನ ರೆಕ್ಕೆಗಳು ಸುಟ್ಟೋಗ್ಬಿಟ್ವು. ನಾನು ನೆಲಕ್ಕೆ ಬಿದ್ದು ಇಲ್ಲೇ ಬದುಕ್ತಾ ಇದ್ದೀನಿ. ಒಬ್ಬ ಋಷಿಗಳು ನನಗೆ ಹೇಳಿದರು, ರಾಮ ಭಕ್ತರು ಒಂದು ಸಾರಿ ಇಲ್ಲಿಗೆ ಬಂದಾಗ ರಾಮನಾಮವನ್ನು ಜಪಿಸಿದರೆ ನಿನಗೆ ರೆಕ್ಕೆಗಳು ಬರುತ್ತೆ ಅಂತ. ನಾನು ನೋಡಿದ್ದೀನಿ. ರಾವಣ ಅನ್ನೋ ಅಸುರ ಇಲ್ಲಿಂದ ಒಬ್ಬಳನ್ನು ಕದ್ದೊಯ್ತಾ ಇದ್ದ ಪುಷ್ಪಕ ವಿಮಾನದಲ್ಲಿ. ಅದನ್ನು ನಾನು ನೋಡಿದ್ದೀನಿ. ಹಾಗಾಗಿ ನೀವೆಲ್ಲ ರಾಮನಾಮವನ್ನು ಜಪಿಸ್ರಿ, ನಾನು ರೆಕ್ಕೆ ಬಂದ ಮೇಲೆ ಹಾರಿ ನೋಡಿ ನಿಮಗೆ ಹೇಳ್ತೀನಿ ಅದನ್ನು ಅಂತ. ಎಲ್ಲರೂ ರಾಮ 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 ಅಂತಾರೆ. ಆಗ ಸಂಪಾತಿಗೆ ರೆಕ್ಕೆಗಳು ಬಂದುಬಿಡುತ್ತೆ. ಅಂದರೆ ಇದರಲ್ಲಿ ರಾಮನಾಮದ ಮಹತ್ವವನ್ನು ಕೂಡ ವಾಲ್ಮೀಕಿಗಳು ಹೇಳಿದ್ದಾರೆ. ಕಬೀರದಾಸರು ಒಂದು ಕಡೆ ಹೇಳ್ತಾರೆ, ರಾಮ ಸಮಾನ ನಾಮ ನಹಿ, ಶಿವ ಸಮಾನ ದಾತ ನಹಿ, ಜೂಟ್ ಸಮಾನ ಪಾಪ ನಹಿ. ಅಂದರೆ ರಾಮನ ನಾಮಕ್ಕಿಂತ ಮಿಗಿಲಾದ ನಾಮ ಯಾವುದಿಲ್ಲ, ಶಿವನಿಗಿಂತ ಹಿರಿಯವನಾದ ದಾತೃ ಇಲ್ಲ, ಆಮೇಲೆ ಸುಳ್ಳಿಗಿಂತ ಹಿರಿದಾದ ಪಾಪವಿಲ್ಲ ಅಂತ. ಸಂಪಾತಿ ಮೇಲೆ ಹಾರಿ ನೋಡ್ತಾನೆ, ಲಂಕಾಪಟ್ಟಣ ಕಾಣ್ತಾ ಇದೆ ಅವನಿಗೆ. ಅವನು ಕಪಿವೀರರಿಗೆಲ್ಲ ಹೇಳ್ತಾನೆ, ಅದೋ ನೋಡಿ ಲಂಕಾಪಟ್ಟಣ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಇಲ್ಲಿಗೆ ಹೆಚ್ಚು ಕಡಿಮೆ 100 ಯೋಜನ ದೂರ. ಅಲ್ಲಿಗೆ ಹೋದರೆ ನಿಮಗೆ ಸೀತೆಯ ಸುಳಿವು ಸಿಗುತ್ತೆ ಅಂತ ಸಂಪಾತಿ ಹೇಳೋಗ್ತಾನೆ. ಎಲ್ಲ ಜಾಂಬವಂತರು ಕರೀತಾರೆ ಎಲ್ಲ ಕಪಿಗಳಿಗೆ, ಅಪ್ಪ ಬರಪ್ಪ ಎಲ್ಲ ಕಪಿವೀರರು ಒಂದು ಕಡೆ ಸೇರಿಕೊಳ್ರಿ. ಎಲ್ಲರೂ ಸೇರ್ತಾರೆ. ಸೇರಿದ ಮೇಲೆ ಜಾಂಬವಂತರು ಹೇಳ್ತಾರೆ, ಸಂಪಾತಿ ಏನು ಹೇಳ್ದ, 100 ಯೋಜನ ಇಲ್ಲಿಂದ ಲಂಕೆ, ಅಲ್ಲಿಗೆ ಹೋದರೆ ಸೀತೆ ನಮಗೆ ಸಿಗ್ತಾಳೆ ಅಂತ. ಸೊ ಎಲ್ಲ ಸೇರಿಕೊಂಡು ಸೀತೆ ಸಿಗ್ತಾಳೆ, ನೋಡ್ರಿ ಯಾರ್ಯಾರು ಎಷ್ಟೆಷ್ಟು ಹಾರ್ತೀರ ನೋಡ್ರಪ್ಪ ಅಂತ. ಯಾರೆಷ್ಟು ಹಾರ್ತಾರೆ, ಯಾರಿಗೂ ತಮ್ಮ ಬಲದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆಗ ಒಬ್ಬ ಗಜ ಅನ್ನೋನು ಹೇಳ್ತಾನೆ, ಯಾರೂ ನಗಬೇಡಿ, ನನಗೆ ಹಾರೋದ್ರಲ್ಲಿ ಅಷ್ಟೊಂದು ದೊಡ್ಡ ವೀರ ಏನಲ್ಲ ನಾನು, ಆದ್ರೂ ನಾನು 10 ಯೋಜನ ಹಾರ್ತೀನಿ ಅಂತ. 10 ಯೋಜನ ಹಾರ್ತೀನಿ ಅಂದಾಗ ಉಳಿದವರಿಗೆಲ್ಲ ಒಂಥರ ಧೈರ್ಯ ಬಂತು. ಒಬ್ಬ ಹೇಳ್ತಾನೆ, ನಾನು 20 ಯೋಜನ ಹಾರ್ತೀನಿ. ಮತ್ತೊಬ್ಬ ಬಂದ, ನಾನು 30 ಯೋಜನ, ನಾನು 40 ಯೋಜನ, ನಾನು 50 ಯೋಜನ, ನಾನು 60 ಯೋಜನ. ಅಂಗದ ಹೇಳ್ತಾನೆ, ನಾನು ಹಾರ್ತೀನಿ,
ಆದರೆ ವಾಪಸ್ ಬರೋದು ನನಗೆ ಸ್ವಲ್ಪ ಕಷ್ಟ ಅಂತ. ಹೀಗೆ ಅಲ್ಲಿದ್ದ ಕಪಿವೀರರು ಗಜ, ಗವಯ, ಗಮಾಕ್ಷ, ಗಂಧಮಾದನ, ಮೈಂದವ, ದ್ವಿವಿಧ ಇವರೆಲ್ಲ ಹೇಳಿದ್ರು. ಆದರೆ 100 ಯೋಜನದ ಹತ್ತತ್ರ ಯಾರೂ ಹೋಗಲಿಲ್ಲ. ಆಗಲ್ಲ ಅಂತಲೇ ಎಲ್ಲರದ್ದು ಅರ್ಥ. ಕೊನೆಗೆ ಅಂಗದ ಕೇಳ್ತಾನೆ ಜಾಂಬವಂತರಿಗೆ, ತಾತ, ನಾವೀಗ ಯಾರೂ ಕೂಡ ಅಷ್ಟು ಮಹಾವೀರರು ಇಲ್ವೇ ನಮ್ಮ ಹತ್ರ? ಸಮುದ್ರನ ಉಲ್ಲಂಘನೆ ಮಾಡೋವಂಥ ಕಪಿವೀರರು ಯಾರು ಇಲ್ವೇ? ಆಗ ಜಾಂಬವಂತ ಹೇಳ್ತಾರೆ, ಯಾಕಿಲ್ಲಪ್ಪ, ಇದನ್ನು ನೋಡು, ಅಲ್ಲಿ ಸುಮ್ಮನೆ ಮೂಲೆಯಲ್ಲಿ ಕೊನೆಯ ತುದಿಲಿ ಸುಮ್ಮನೆ ಸಮುದ್ರನೇ ನೋಡ್ತಾ ಸುಮ್ಮನೆ ಕೂತಿದ್ದಾನಲ್ಲ ಆ ಹನುಮಂತ, ಅವನು ಹಾರೋಕ್ಕೆ ಯೋಗ್ಯ, ಅವನು ಮಹಾವೀರ. ಮತ್ತು ಯಾಕೆ ಹಾರ್ತಾ ಇಲ್ಲ ಅವನು? ಇಲ್ಲ, ಅವನಿಗೆ ಮನಸ್ಸಿನಲ್ಲೇನೋ ಅನುಮಾನ. ಆ ಅನುಮಾನನ ನಾವು ಹೋಗಲಾಡಿಸ್ಬೇಕು, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಇದು ಮೋಟಿವೇಶನ್ ಅಂತ ಏನು ಕರಿತೀವಲ್ಲ, ಪ್ರೋತ್ಸಾಹ. ಈ ಮಾತುಗಳು ಹೇಗೆ ಮನುಷ್ಯನನ್ನು ಬದಲಾಯಿಸ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ. ಹನುಮಂತ ಸುಮ್ಮನೆ ಕೂತಿರ್ತಾನಲ್ಲಿ, ಸಮುದ್ರನೇ ನೋಡ್ತಾ ಇರ್ತಾನೆ. ಇವ್ರ ಮಾತುಗಳು ಕೇಳಿಸ್ತಾ ಇದೆ ಅವನಿಗೆ, ಈ ಕಪಿವೀರರೆಲ್ಲ ಹೇಳೋ ಮಾತು. ಅವನು ಸುಮ್ಮನೆ ಕೂತು, ಓಹೋ, ಎಂತೆಂಥ ಕಪಿವೀರರಿದ್ದಾರಲ್ಲಪ್ಪ, ಎಷ್ಟೆಷ್ಟು ದೂರ ಹಾರ್ತೀನಿ ಅಂತಾರೆ ಅಂತ ಅವನು ಸುಮ್ಮನೆ ಕೂತಿದ್ದ. ಜಾಂಬವಂತರು ಹೋಗಿ ಹೇಳ್ತಾರೆ, ಅಯ್ಯ ಹನುಮಂತ, ಎದ್ದೇಳಪ್ಪ, ನಿನ್ನ ಗೆಳೆಯರ ಪ್ರಾಣ ಹಾರ್ತಾ ಇದೆ. ಹೋಗಿ ಲಂಕಾಪುರಿಯನ್ನು ನೋಡಿ ಬರುವಂಥ ಸಾಹಸಿಗರು ಇನ್ಯಾರೂ ಇಲ್ಲ. ಅಷ್ಟಲ್ಲದೆ ಶ್ರೀರಾಮ ನಿನ್ನ ಕೈಯಲ್ಲಿ ಮುದ್ರೆ ಉಂಗುರವನ್ನು ಕೊಟ್ಟಿಲ್ಲ. ನೀನು ಹೇಳು, ನಿನ್ನ ಗೆಳೆಯರ ಪ್ರಾಣವನ್ನು ಕಾಪಾಡು. ಹನುಮಂತ ಹೇಳ್ತಾನೆ, ತಾತ, ಇಂಥ ದೊಡ್ಡ ಕಪಿವೀರರೆಲ್ಲ ಇದ್ದಾರೆ, ಅವ್ರ ಎದುರುಗಡೆ ನಾನು ಹಾರೋಕ್ಕೆ ಸಾಧ್ಯನಾ? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲಪ್ಪ. ನೀನು ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ಭ್ರಮಿಸಿ ನುಂಗಲು ಹೋದಂಥ ವೀರ ನೀನು. ವಾಯುವಿನ ಪುತ್ರ, ವಾಯುವಿನ ವೇಗದಲ್ಲಿ ಹಾರುವಂಥ ಶಕ್ತಿ ನಿನಗಿದೆ. ನೀನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲೆ. ಹನುಮಂತನಿಗೆ ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಹೌದಾ, ನಾನು ಹಾರ್ತೀಯ? ಖಂಡಿತ ಹಾರ್ತೀಯ. ಹೋಗಿ ಸೀತೆಯನ್ನು ಕಂಡು ಬಂದು ನಮ್ಮೆಲ್ಲರ ಪ್ರಾಣನ ಉಳಿಸು ಅಂತ. ಹಾಗಾಗಿ ಇವರೆಲ್ಲ ರಾಮಧ್ಯಾನವನ್ನು ಮಾಡಿದಾಗ ಹನುಮಂತ ತನ್ನ ದೇಹವನ್ನು ಬೆಳೆಸ್ತಾನೆ. ಹನುಮಂತ ಅಷ್ಟಸಿದ್ಧಿಯನ್ನು ಪಡೆದವನು. ಅಂದರೆ ಅಷ್ಟಸಿದ್ಧಿಗಳಿದ್ದಾವೆ, ಅಣಿಮ, ಮಹಿಮ, ಗರಿಮ, ಲಗಿಮ, ಸಿದ್ಧಿ, ಈ ಥರ. ಅಂದರೆ ಅವನು ಭೂಮಿಯಷ್ಟು ತೂಕವುಳ್ಳವನೂ ಆಗ್ತಾನೆ, ಹತ್ತಿಯಂತೆ ಹಗುರನೂ ಆಗ್ತಾನೆ, ಸಣ್ಣ ಬೆಕ್ಕಿನ ಆಕಾರನೂ ಆಗ್ತಾನೆ, ಮಹಾಪರ್ವತದ ಆಕಾರನೂ ಆಗ್ತಾನೆ. ಹೀಗೆ ಅವನಿಗೆ ಅಷ್ಟಸಿದ್ಧಿಗಳು ಇದ್ದವು. ಆದರೆ ಅವನು ಅದನ್ನು ಯಾರ ಹತ್ರನೂ ಹೇಳ್ತಾ ಇರಲಿಲ್ಲ. ಆಮೇಲೆ ಅವನಿಗೆ ಒಂದು ಅನುಮಾನ ಯಾವಾಗಲೂ ಇರ್ತಾಯಿತ್ತು, ನನ್ನ ಕೈಯಿಂದ ಸಾಧ್ಯನಾ ಅಂತ ಯಾವುದೇ ಕೆಲಸ. ಇದು ಮೋಟಿವೇಶನ್. ಒಬ್ಬ ಪ್ರೋತ್ಸಾಹ ಕೊಟ್ಟರೆ ಒಂದು ಕಪಿಯಂಥ ವ್ಯಕ್ತಿಯು ಕೂಡ ಹನುಮಂತನಾಗಲು ಸಾಧ್ಯ ಎನ್ನುವುದು ಇದರ ಅರ್ಥ. ಕೊನೆಗೆ ಹನುಮಂತ ಹಾರ್ತಾನೆ. ಸುರಸೆ ಮತ್ತು ಸಿಮ್ಮಿಕಿ ಎನ್ನುವಂಥ ರಾಕ್ಷಸರನ್ನೆಲ್ಲ ಜಯಿಸಿ ಹನುಮಂತ ಹೋಗ್ತಾನೆ. ಮತ್ತು ಲಂಕೆಯಲ್ಲಿ ಲಂಕಿಣಿ ಎನ್ನುವಂಥ ಸೇವಕಿ, ಲಂಕೆಯ ಅಧಿದೇವತೆ, ಅವಳನ್ನು ಸೋಲಿಸಿ ಹೋಗ್ತಾನೆ. ಕೊನೆಗೆ ಸೀತೆಯನ್ನು ಕಂಡು ರಾವಣನ ಹತ್ರ ಹೋದಾಗ್ಲೂ ರಾವಣ ಕೇಳ್ತಾನೆ ಅವನಿಗೆ, ಯಾರಪ್ಪ ನೀನು? ಇವನು ಏನಾದರೂ ಹೇಳ್ಬೋದಿತ್ತಲ್ವ, ನಾನು ವಾಯುವಿನ ಪುತ್ರ, ಅಂಜನಾ ತನಯ, ಅಷ್ಟಸಿದ್ಧಿಗಳು ನನಗೆ ಗೊತ್ತು, ನಾನು ವ್ಯಾಕರಣ ಪಂಡಿತ, ನಾನು ಸೂರ್ಯನನ್ನು ನುಂಗಲು ಹೋದವನು,
ನನ್ನ ಎದುರಿಗೆ ನನ್ನ ಬಲಕ್ಕೆ ಯಾರೂ ಸಾಟಿ ಇಲ್ಲ ಎಲ್ಲ ಹೇಳ್ಬೋದಿತ್ತು. ಆದರೆ ಅವನು ಯಾವ ಮಾತು ಹೇಳಲ್ಲ. ಅವನು ಹೇಳೋದು ಒಂದೇ, ನಾನು ಶ್ರೀರಾಮದೂತ. ನೀವು ಯಾರಿಗಾದರೂ ಕೇಳಿರಿ, ಬೇರೆ ಜನಗಳ ಬಗ್ಗೆ ಕೇಳಿ, ನೀವು ಯಾರು ಏನು ಮಾಡ್ಕೊಂಡಿದ್ದೀರಿ ಅಂದರೆ ಅವರು ಪ್ರತಿಯೊಂದು ಹೇಳ್ತಾರೆ. ನಾನು ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, PhD ಮಾಡಿದ್ದೀನಿ, ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ನನಗೆ ಎಷ್ಟು ಸಂಬಳ ಬರುತ್ತೆ, ಅದು ಇದು ನೂರಾರು ಹೇಳ್ತಾರೆ. ಆದರೆ ಹನುಮಂತ ಎಷ್ಟೇ ಶಕ್ತಿ ಇರಲಿ, ಎಷ್ಟೇ ಬುದ್ಧಿ ಇರಲಿ, ಎಷ್ಟೇ ಬಲ ಇರಲಿ, ಅವನು ಹೇಳೋದು ಒಂದೇ, ನಾನು ಶ್ರೀರಾಮದೂತ. ಅಂದರೆ ನನಗಿಂತ ಕಿರಿಯರು ಇಲ್ಲ ಅಂತಾರಲ್ಲ, ಹಾಗೆ ಹನುಮಂತ ಹೇಳ್ತಾನೆ. ಕೊನೆಗೆ ರಾವಣ ಕೇಳ್ತಾನೆ, ನೀನು ಎಲ್ಲ ಲಂಕಾಪಟ್ಟಣಕ್ಕೆಲ್ಲ ಇದು ಮಾಡಿದೆಯಲ್ಲ, ಅಶೋಕವನವನ್ನೆಲ್ಲ ನಾಶ ಮಾಡಿ ಬಂದಿದೆಯಾ, ನಿನ್ನಂಥ ದೂತರು ಎಷ್ಟು ಜನ ಇದ್ದಾರೆ ನಿನ್ನ ರಾಮನ ಹತ್ರ? ಹನುಮಂತ ಏನಂತಾನೆ, ನನ್ನಂಥ ದೂತರೆ, ನನ್ನಂಥ ಕಪಿಗಳು ಲಕ್ಷ ಕೋಟಿಗಟ್ಟಲೆ ಇದ್ದಾರೆ ರಾಮನ ಹತ್ರ. ನಾನು ಸಾಮಾನ್ಯ ಮಾತಾದ ಕಪಿ, ನಾನು ಅಷ್ಟು ಶಕ್ತಿ ಇರೋನಲ್ಲ. ನನಗಿಂತ ಮಹಾವೀರರು ಭಾಳ ಜನ ಇದ್ದಾರೆ ಅಂತ. ಆವಾಗ ರಾವಣ ಗಾಬರಿಂದ ನಡುಕ್ತಾನಂತೆ. ಏನೂ ಇಲ್ಲದೆ ಈ ಕಪಿನೇ ಇಷ್ಟು ಹಾವಳಿ ಮಾಡಿದೆ, ಇನ್ನು ಉಳಿದಿದ್ದ ಕಪಿಗಳು ಅಷ್ಟು ಮಹಾವೀರರಿದ್ದರೆ ಗೆಲ್ಲೋದು ಹೇಗೆ? ಹೀಗೆ ಇದು ಒಂದು ಮೋಟಿವೇಶನಲ್ ಸ್ಟೋರಿ, ಸಮುದ್ರೋಲ್ಲಂಘನ ಅಂತ. ಇದು ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.